ಇದು ಮಕ್ಕಳು ಮಾಡ್ಕೊಂಡಿರೋದು. ಇದಕ್ಕೆ ಬೇರೆ ಏನೋ ಲೇಪನ ಕಟ್ಟಿ ಇದು ಮಾಡ್ತಾ ಇದ್ದಾರೆ. ಆದ್ರೆ ಮಕ್ಕಳು ಮಾಡ್ಕೊಂಡಿರೋದು ಅವ್ರ ತಂದೆ ತಾಯಿ ಇವ್ರ ತಂದೆ ತಾಯಿ ಕುತ್ಕೊಂಡು ಬಗೆಹರಿಸ್ಕೋಬಹುದಾಯ್ತು. ಇದನ್ನ ನಮ್ಮ ಅಯ್ಯೂಬ್ ಪೈಲ್ವಾನ್ರು ಉನ್ನತ ಮಟ್ಟದಲ್ಲಿ ಇರೋದ್ರಿಂದ ಅವ್ರಿಗೆ ಬೀಳಿಸೋದಕ್ಕಾಗಿನೇ ಇದೆಲ್ಲ ಕುತಂತ್ರ ನಡೆಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ರಾಜಕೀಯ ಷಡ್ಯಂತ್ರ ಅಂತ ಅನಿಸಿಕೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದಾರ ಅಂತ ಹೇಳ್ತಾ ಇದಾರೆ. ಆದ್ರೂ ನಮಗೆ ಅದೇನು ಕಾಣ್ತಾ ಇಲ್ಲ. ಅವರು ಪೊಲೀಸರು ಐತಲ್ಲ, ಅವ್ರ ಮನೆಗೆ ಹೋಗಿ ಹೆಣ್ಮಕ್ಳು ಇದ್ದಾಗ ಅವ್ರು ಮಾಡ್ತಾ ಇರೋದು ನೀವು ಕ್ಲಿಪ್ಗಳು ನೋಡ್ತಾ ಇರ್ಬೋದು. ಸಾಮಾನ್ಯವಾಗಿ ಇವ್ರ ಕೈ ಮಾಡಿರೋದು ಎಲ್ಲಿ ಕಾಣ್ತಾ ಇಲ್ಲ. ಆದ್ರೆ ಅವರು ಪೊಲೀಸರು ಐತಲ್ಲ ಹಿಡಿದು ಜಗ್ಗಾಡ್ತಾ ಇರೋದು ನೋಡ್ತಾ ಇದ್ರು. ನಾವೇನು ಪ್ರತ್ಯಕ್ಷದರ್ಶಿಗಳಲ್ಲ, ನಾವು ನೋಡ್ತಾ ಇರೋದು ಅದನ್ನೇ, ನೀವು ನೋಡ್ತಾ ಇದ್ದೀರಿ. ಆದ್ರೂ ಇವ್ರು ಹೊಡೆದಿರೋದು ಎಲ್ಲಾದ್ರೂ ಸಬೂತು ಸಿಗ್ತಾ ಇತ್ತಾ ನಿಮ್ಗೆ? ಗಲಾಟೆ ಸ್ಟಾರ್ಟ್ ಆಗಿರೋದು ಪ್ರತ್ಯಕ್ಷದರ್ಶಿ ನಮ್ಮ ಸುಭಾನ್ ಸಾಹೇಬ್ರ ಅವರೆಲ್ಲರೂ ಇದಾರೆ. ಅಲ್ಲಿ ಮಕ್ಕಳು ಗಲಾಟೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮಾಡ್ಕೊಂಡ ಮೇಲೆ ಇಲ್ಲಿ ಬಂದಿದ್ದಾರೆ ಸ್ಟೇಷನ್ ಇಲ್ಲಿ ಆಸ್ಪತ್ರೆ ಹತ್ರ ಬಂದಾಗ ಅವ್ರ ಮಕ್ಕಳು ಹೊಡೆದಾಡಿದ್ದಾರೆ. ಆದ್ರೆ ನಾವು ಹಿರಿಯರು ಕುಂತ್ಕೊಂಡು ನಾವು ಬಗೆಹರಿಸ್ತಾ ಇದ್ವಿ. ಇದು ಮಧ್ಯ ಪ್ರವೇಶ ಮಾಡಿ ರಾಜಕೀಯದ್ದು ಏನಾದ್ರು ಯಾವ್ಯಾವ್ದು ಇದ್ರಲ್ಲಿ ಕಾಣದ ಕೈಗಳಿದಾವ ಗೊತ್ತಾಗ್ತಾ ಇಲ್ಲ. ಇದು ಒಟ್ಟು ಉನ್ನತ ಮಟ್ಟದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಅಯ್ಯೂಬ್ ಪೈಲ್ವಾನ್ರು ಅವ್ರಿಗೆ ಕೆಳಗಿಳಿಸಕ್ಕಾಗಿನೇ ಇದು ನಡೆದಿರೋ ಷಡ್ಯಂತ್ರ ಅಂತ ನನ್ನ ಉಪ ಚುನಾವಣೆ ಇರೋದ್ರಿಂದಲೇ ಇದು ಆಗ್ತಾ ಇದ್ದ ನಮ್ಮ ಅನಿಸಿಕೆ. ಇದು ಯಾರು ಮಾಡ್ತಾ ಇದಾರೆ ಯಾರು ಇಲ್ಲ ಅಂತ ಆ ದೇವರಿಗೆ ಗೊತ್ತು. ಅಲ್ರಿ, ಅವರು 30 ವರ್ಷದಿಂದ ಅವರು ಸೇವೆ ಮಾಡಿದ್ದಾರೆ. ಅವರು ಕೇಳಿದ್ದಾರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ರೀ. ಅವರು ಟಿಕೆಟ್ ಕೊಟ್ರು ಮಾಡ್ತಾರೆ, ಟಿಕೆಟ್ ಕೊಡದಾ ಇದ್ರು ಮಾಡ್ತಾರೆ. ಅವ್ರು ನಿಷ್ಠಾವಂತ ಕಾರ್ಯಕರ್ತರು. ಅವತ್ತು ಹೇಳಿದಾರೆ, ಇವತ್ತು ಹೇಳಿದಾರೆ. ಅವ್ರು ಅಂದು ಕಾಂಗ್ರೆಸ್ ಇಂದು ಕಾಂಗ್ರೆಸ್, ನಾನು ಎಂದೆಂದು ಕಾಂಗ್ರೆಸ್ ಅಂತ ಅವ್ರು ವೇದವಾಕ್ಯ ಅವ್ರದ್ದು. ಇರ್ಬೋದು ಸರ್, ಅಣ್ಣ ಪಕ್ಷದಿಂದ ಯಾರಿಗೆ ಕೊಡ್ಲಿ ಅಂತ ಹೇಳಿದಾರೆ. ನಾವು ಯಾರಿಗೂ ಹೇಳಿಲ್ಲ. ಅಣ್ಣನೇ ಆಗ್ಲಿ ತಮ್ಮನೇ ಆಗ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರಿಗ್ ಕೊಟ್ಟರು ನಾವು ಮಾಡ್ತೀವಿ ಅಂತ ಹೇಳಿದಾರೆ. ಇದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಇದು ಕಾಣದ ಕೈಗಳು. ಅದು ಇದು ನೀವು ಇದು ನೋಡಿದ್ರೆ ಈಗ ಎಲೆಕ್ಷನ್ ಇರೋದ್ರಿಂದ ಏನಾದ್ರು ಪಕ್ಷದವ್ರು ಮಾಡಿದಾರೆ ಅಂತಂದು ಅದು ತಪ್ಪದು. ಇದು ಕಾಣದ ಕೈಗಳು. ಒಟ್ಟು ಅವರು ಬೆಳಿತಕ್ಕಂಥದ್ದು ಬೆಳಿಬಾರ್ದು ಅಂತೇಳಿ ಬೇರೆಯವ್ರು ಮಾಡ್ತಾ ಇರೋದು ಕುತಂತ್ರ ಇದು. ನನ್ನ ಹೆಸರು ದಾದಾಪೀರ್ ಅಂತ ಹೇಳಿ, ನಾನು ಮೈನಾರಿಟಿ ಪ್ರೆಸಿಡೆಂಟ್, ಅಲ್ಲದೆ ನಾನು ಅಯ್ಯೂಬ್ ಪೈಲ್ವಾನ್ರ ಆತ್ಮೀಯ. ಇದು ಜಗಳಕ್ಕಿಂತ ಮುಂಚೆ ಮಧ್ಯಾಹ್ನ 1:15ಗೆ ಮಿಲ್ಲತ್ ಕಾಲೋನಿಯಲ್ಲಿ ಅಮಾನ್ ಸಾಹೇಬ್ರ ಮಕ್ಕಳು ಮತ್ತೆ ಒಬ್ಬ JDS ಅಮಾನುಲ್ಲಾ ಖಾನ್ ಸಾಹೇಬ್ ಮಕ್ಕಳು ಅವ್ರ ಮನೆ ಮುಂದೆ ಅವ್ರ ಮನೆ ಮುಂದೆ ಅವ್ರ ತಂದೆ ಇವ್ರ ಮಗ ಅಲ್ಲಿ ಹೋಗ್ತಾರೆ. ಅಲ್ಲಿ ಅವ್ರ ಮಗನಿಗೆ ಕರೆ ಕಳ್ಸ್ಕೊಂತಾರ. ಅವ್ರು ಕರೆ ಕಳ್ಸ್ಕೊಂಡಿದ್ದಾರೆ, ನನಗ್ ಗೊತ್ತಿಲ್ಲ. ಕರೆ ಕಳ್ಸಿದ್ರಂತೆ ಮಕ್ಕಳು ಅಮಾನುಲ್ಲಾ JDS ಅಮಾನುಲ್ಲಾ ಖಾನ್ ಮಕ್ಕಳು ಕರೆ ಕಳ್ಸ್ಕೊಂತಾರೆ. ಅವಾಗ ಅವ್ರ ಮಗ ಅಲ್ಲಿ ಹೋಗಿರ್ತಾನೆ. ಅಮಾನುಲ್ಲನ್ ಮಗ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಯಾಕಂದ್ರೆ ಆ ಹುಡುಗನ ಮೇಲೆ, ಇವ್ರ ಮಗನ ಮೇಲೆ ಅಮ್ಜನ್ ಮೇಲೆ ಅಲ್ಲ. ಅಮ್ಜಾ ಅವ್ರಿಗೆ ಮಾತಾಡಿಲ್ಲ, ಅಮ್ಜಾ ಇವ್ರಿಗೂ ಮಾತಾಡಿಲ್ಲ. ಅಮಾನುಲ್ಲನ್ ಮಕ್ಕಳಿಗೂ ಏನಂತ ಅಮ್ಜಾ ಕೇಳಿಲ್ಲ, ಅಮಾನುಲ್ಲನ್ ಮಕ್ಕಳು ಅಮ್ಜಾಗ್ ಏನಂತ ಹೇಳಿಲ್ಲ. ಇವ್ರ ಮಗನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವ್ರ ಮಗನಿಗೆ ಮೂಗು ಓಪನ್ ಆಗುತ್ತೆ. ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರ ತಂದೆಗೆ ಫೋನ್ ಮಾಡಿದಾಗ ಅವ್ರ ತಂದೆ ಬಂದು ಅದು ಅಲ್ಲೇ ಟ್ರೀಟ್ಮೆಂಟ್ ಆಗಲ್ಲ ಅಂತೇಳಿ ಇವ್ರು ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಕರ್ಕೊಂಡ್ ಬಂದಾದ್ಮೇಲೆ ಇಲ್ಲಿ ಏನಾಯ್ತು ಏನಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಾಗಿರೋ ಇದಕ್ಕೆ ಒಂದ್ ನಮ್ನಿ ಪೊಲೀಸ್ನವರು ಉಗ್ರವಾದಿ ಮನೆಗೆ ನುಗ್ಗಿ ಒಂದು ಗರ್ಭಿಣಿ ಹೆಣ್ಮಗಳಿದೆ, ಒಂದ್ ಸಣ್ಣ ಮಕ್ಕಳಿದಾವಲ್ಲಿ, ಊಟಕ್ಕೆ ಕುಂತರಿಗೆಲ್ಲ ನುಗ್ಗಿ ಎಳ್ಕಂದು ದರ್ಬಾರ್ ಮಾಡಿ ಹೊಡೆದು ಅವ್ರಿಗೆ ಒಂದ್ ನಮ್ನಿ ಆತಂಕವಾದಿಗಳು ಉಗ್ರವಾದಿಗಳಿಗೆ ತರ ಟ್ರೀಟ್ಮೆಂಟ್ ಮಾಡಿ ಎಳ್ಕೊಂಡ್ ಬಂದಿದ್ದಾರೆ. ಅವರು ತಂದೆ ಒಂದು ಸಮಾಜದಲ್ಲಿ ಗೌರವ ವ್ಯಕ್ತಿ ಇದ್ದಾನೆ ಅಯ್ಯೂಬ್ ಪೈಲ್ವಾನ್ರು. ಈ ಪಕ್ಷದಲ್ಲೂ ಗೌರವ ವ್ಯಕ್ತಿ ಇದ್ದಾರೆ. ಈ ಸಣ್ಣ ಕಾನ್ಸ್ಟೇಬಲ್ ಇಂದ ಹಿಡಿದು SP ಅವ್ರ ಹತ್ರನೂ ಅವ್ರ ನಂಬರ್ ಇದೆ. ನೀನ್ ಮಕ್ಳಿಗೆ ಕರ್ಕೊಂಬಾರಪ್ಪ ಇಲ್ಲಿ ಹಿಂಗ್ ಮಾಡಿದಾರ ಅಂದಿದ್ರೆ ಧಾರಾಳವಾಗಿ ಕರ್ಕೊಂಬರ್ತಿದ್ರು ಅಯ್ಯೂಬ್ ಪೈಲ್ವಾನ್ರು. ಕರ್ಕೊಂಬರ್ಲಿದ್ರೆ ನೀವು ಆಕ್ಷನ್ ತಗೋಬೇಕಾಯ್ತು. ನೀವು ಆ ನಮ್ನಿ ಹೋಗಿ ನುಗ್ಗಿ ಅವ್ರ ಬಗ್ಗೆ ಇದನ್ ಮಾಡಾಕಿ ನಿಮ್ಮಿಂದ ಯಾರಿದ್ದಾರೆ? ನಿಮಗೆ ಯಾರು ಹೇಳಿದ್ರು? ನಿಮ್ಗೆ ಏನ್ ಅಧಿಕಾರ ಇದೆ ಅಂತ ಹೋಗಿದ್ರಿ ನೀವು? ಏನಂತ ತಪ್ಪು ಮಾಡಿದ್ರು ಅವರು? ಒಳಗಡೆ ಇವ್ರು ನುಗ್ಗಿದ್ದಾರೆ. ಒಂದ್ ನಿಮಿಷ, ಇವ್ರು ಒಳಗಡೆ ಹೋದಾಗೆ ನಾವಾಗ್ಲಿ ನೀವಾಗ್ಲಿ ಒಳಗಡೆ ಹೋದಾಗೆ ಸಹಜ ಎದುರು ಬಿಟ್ಟು ಹೊಡೆಯಬೇಕಾದ್ರೆ ದಬ್ಬಾಡ ಬದ್ದಾಡ ಕೈ ಕಾಲು ಬಡಿಯೋದಂದ್ರೆ ಸತ್ಯ. ಯಾರು ಹೊಡೆದಿದಾರ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅದು ಈಗ
ಸಹಜ. ಆದ್ರೆ ನಿಮ್ ಮನೆಯಲ್ಲೂ ನಾನು ನುಗ್ಗಿದಾಗ ನೀವು ಗಾಬರಿ ಪಡಿಸೋದು ಸಹಜ. ಪೊಲೀಸ್ ಬೂಟ್ ಹಾಕೊಂಡು ಎಲ್ಲ ನುಗ್ಗಿ ಒಳಗಡೆ ಮ್ಯಾಲಿದ್ದ ಎಲ್ಲ ಆರಿ ಏನ್ ಎದಕ್ಕೆ ಈ ತರ ಮಾಡಿದ್ರು? ಇವ್ರು ಯಾರಿದ್ದಾರೆ ಹಿಂದೆ? ಅವ್ರು ಯಾರವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ಗಾಯತ್ರಿ ಇದಾರಲ್ಲ, ಇದಕ್ಕೆ ಅವರೇ ಉತ್ತರ ಕೊಡ್ಬೇಕು. ಅಂದ್ರೆ ಏನು ಯಾವ ಕಾರಣಕ್ಕಾಗಿದೆ ಅಂತ ಅದು ನೀವು ಅವ್ರಿಗೆ ಕೇಳ್ಬೇಕು. ಯಾರು ಹೇಳಿದ್ರು ನಿಮಗೆ ಈ ನಮ್ನಿ ನುಗ್ಗಕ್ಕೆ? ಅವ್ರು ಏನಂತ ತೆಪ್ಪು ಮಾಡಿದ್ರು? ಜಗಳ, ಇದು ಕೋಳಿ ಜಗಳ, ಮಕ್ಕಳ ಜಗಳ. ಇದೇನು ಅಂತ ಯಾವ್ದೋ ಮರ್ಡರ್ ಆಗಿದ್ದಿಲ್ಲ ಇಲ್ಲಿ, ಯಾವ ಏನು ಮರ್ಡರ್ ಮಾಡೋಗಿ ಅವ್ರು ತೆಪ್ಪಿಸ್ಕೊಂಡಿದ್ದಿಲ್ಲ. ತೂಕಾಟ ದಬ್ಬಾಟ ನಿಮ್ಮಲ್ಲೇ ನಿಮ್ಮ ಮಾಧ್ಯಮದಲ್ಲೇ ನೋಡಿದೀವಿ. ಅದು ನೀವು ಅದ್ರಲ್ಲಿ ಏನಾರು ಆಗಿದ್ಯಾ? ಯಾರಿಗಾರ ಯಾರು ಆಫ್ ಮಾಡ್ರ ಆಗಿದಾರ? ಯಾರು ಕೊಲೆ ಆಗಿದ್ಯಾ? ಯಾರಿಗಾರು ಏನಾದ್ರು ಲುಕ್ಸಾನ್ ಆಗಿದೆ? ಯಾವ್ದಾರ ಹಾಸ್ಪಿಟ್ಲ್ಗಳಿಗೆ ಏನಾದ್ರು ಟಾರ್ಚರ್ ಇದು ಮಾಡಿದಾರ? ಅಲ್ಲೇ ಮಾಡಿದಾರ? ವಾತಾವರಣ ಸೃಷ್ಟಿಯಾಗಿತ್ತು. ಅದನ್ನ ನೋಡಿದ್ರೆ ಕಾನೂನು ಸುವ್ಯವಸ್ಥೆ ಇದೆ ಅನ್ನೋ ಅನುಮಾನ ಕಾಡುತ್ತೆ. ಅದೇ ಸರ್, ಆಯ್ತಲ್ಲ, ನೀವು ಸ್ಟೇಷನ್ಗೆ ಕರೆ ಕಳಿಸ್ಕೋಬೇಕಾಯ್ತು, ಹೋಗಿ ಕರ್ಕೊಂಬರ್ಬೇಕಾಯ್ತು. ಆ ನಮ್ನಿ ನುಗ್ಗಿ ಹೋಗಿ ಪೊಲೀಸ್ ಜೀಪ್ಗಳು ತಗೊಂಡೋಗಿ ಒಳಗಡೆ ನುಗ್ಗಿದಾಗ ಪೊಲೀಸ್ ಮೇಲೆ ಹರೀಶ್ ಅಂತಿದ್ದಾರೆ, ಅವನು ಕೊರಳು ಪಟ್ಟಿ ಹಿಡಿದು ಹೊಡೆಕ್ ಹೋಗ್ತಾರೆ ಹಸನ್ ಅನ್ನೋರು ಒಳಗಡೆ ಇದ್ದವರು. ಅವಾಗ ಇವರು ಕೊರಳು ಪಟ್ಟಿ ಹಿಡಿದಿದ್ದಾರೆ. ನಾನು ಅದನ್ನೇ ಹೇಳಿದ್ನಲ್ಲ ಸರ್. ಅಲ್ಲ ಸರ್, ನಾನು ಪೊಲೀಸಿನ ಕಾಲರ್ಗೆ ಕೈ ಹಾಕಿ ಅವ್ರ ಮುಚ್ಚಿ ಹಿಡಿದು ಅದು ವಿಡಿಯೋ ಅದು ವೈರಲ್ ಆಗಿದೆ. ಅದ್ರ ಬಗ್ಗೆ ಈಗ ನಾವೇನ್ ಹೇಳ್ತೀವಿ, ಊಟಕ್ಕೆ ಕೂತ್ಕೊಂಡಿದಾರ ಅಂತ ಅವ್ರ ಮನೆಯಲ್ಲಿ ಸಣ್ಣ ಮಕ್ಳಿದಾವ್. ಏಕಾಏಕ್ದಮ್ ಇವರೆಲ್ಲ ಆ ನಮ್ನಿ ನುಗ್ಗಿದಾಗ ಸಣ್ಣ ಪುಟ್ಟ, ನಾನು ಹೇಳಿದೀನಿ ಮೊದ್ಲೇನೆ ಹೇಳಿದೀನಿ ನಿಮ್ಗೆ, ಏನಾರ ದಬ್ಬಾಟ ನುಗ್ಗಾಟ ಆದಾಗ ಏನಾರ ಆಗಿರ್ಬೋದು. ಅದು ಅಲ್ಲಿ ನುಗ್ಗಂತ ಕಾರಣ ಏನಿತ್ತು? ಈಗ ನೋಡಿ ಸರ್, ಇದ್ರಲ್ಲಿ ಯಾರು ಮಾಡಿಸಿದ್ರು ಅನ್ನೋಕ್ಕಿಂತ ಇದು ಆಗಿರೋದಂತೂ ಸತ್ಯ. ಈಗ ಅಲ್ಪಸಂಖ್ಯಾತರಿಗೆ ನಾವು ಟಿಕೆಟ್ ಕೇಳ್ತಾ ಇದೀವಿ ಅಂತೇಳಿ ಇದು ರಾಜಕೀಯ ಕುತಂತ್ರನೂ ಇದೆ. ಟಿಕೆಟ್ಗಾಗಿ ಅಲ್ಲೇ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಎರಡು ಗುಂಪು ಆಗಿದೆ ಅಂತಾರೆ. ಯಾವ್ದು ಗುಂಪಾಗಿಲ್ಲ, ಎಲ್ಲ ಒಂದೇ ಗುಂಪು. ಯಾರು ಮಾಡಿದ್ರು ಅಂತ ಯಾರು ನೋಡ್ರಿ ಸರ್, ಇದು ರಾಜಕೀಯ ಕುತಂತ್ರ ಅನ್ನಕ್ಕಿಂತಾನು ಇದು ನೀವು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಅಂತ ಏನಾಗಿತ್ತು ತಾವು ಮಾಧ್ಯಮದಲ್ಲಿ ನಾವು ರಿಕ್ವೆಸ್ಟ್ ಮಾಡೋದನ್ನ ಕೇಳೋದಂದ್ರೆ, ಅಂತ ಘಟನೆ ಏನಾಗಿತ್ತು ಅಂತ ಅವ್ರ ಮನೆ ನುಗ್ಗಿದ್ರೆ ಅಂತ ನೀವು ಅವರಿಗೂ ಕೇಳಿ. ಯಾಕಂದ್ರೆ ಅದು ಗೊತ್ತಿಲ್ಲ, ಕಾಣದ ಕೈಗಳು ಗೊತ್ತಾಗುತ್ತೆ. ಈಗ ಐಬ್ ಖಾನ್ ಅವರು 3 ಜನನು ಅರೆಸ್ಟ್ ಆಗಿದ್ದಾರೆ. 3 ಜನ ಮಕ್ಕಳು ಅರೆಸ್ಟ್ ಆಗಿದ್ದಾರೆ. ಒಂಥರ ಅವರು ರೌಡಿಗಳ ತರ ಅನ್ನೋ ತರ ಸಮಾಜದಲ್ಲಿ ಸೃಷ್ಟಿ ಮಾಡ್ತಾ ಇದಾರೆ. ನಾನು ಸಾಕ್ಷಿ ಇದೀನಿ. ಆ ಹುಡುಗ ಅಮಾನುಲ್ಲಾ ಸಾಹೇಬ್ರ ಮಕ್ಕಳಿಗೂ ಏನು ಹೇಳಿಲ್ಲ, ಈ ಹುಡುಗನಿಗೆ ಅಮಾನುಲ್ಲಾ ಸಾಹೇಬ್ರ ಮಕ್ಕಳು ಏನು ಹೇಳಿಲ್ಲ. ಜಗಳ ಮಾಡಿದ್ ಇವ್ರ ಮಗ, ಫೋನ್ ನಲ್ಲಿ ಹೇಳಿದ್ ಇವ್ರ ಮಗ, ಕೇಳಿದ್ದವ್ರು. ಅವ್ರವ್ರು ಜಗಳ ಮಾಡೋದನ್ನ ಇವ್ನು ನಡಿ ಹೋಗಿ ಬಿಡ್ಸಾಕ್ ಹೋಗಿರೋದು. ಬಿಡ್ಸಾಕ್ ಹೋದಾಗ ಅವ್ನಿಗೆ ಹೊಡೆತ ಬಿದ್ದಿದೆ. ಅವ್ರು MLC ಮಾಡ್ಸಕ್ ಬಂದಿರೋ ಸತ್ಯ. ಆ MLC ಮಾಡ್ಸಕ್ ಬಂದಾಗ ಇಲ್ಲಿ ಅವ್ರು ಬಂದು ಇಲ್ಲಿ ಏನೇನಾಗಿದೆ ಅದು ನಮಗೆ ಗೊತ್ತಿಲ್ಲ. ಅಂದ್ರೆ ಅಯೂಬ್ ಖಾನ್ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಅವ್ರಿಗೆ ನ್ಯಾಯ ಯಾರಿಗೆ? ಅಯ್ಯೂಬ್ ಪೈಲ್ವಾನ್ ಅವ್ರ ಮಕ್ಕಳು ಇದರಲ್ಲಿ ಅಮಾಯಕರದಾರ. ಇದ್ರಲ್ಲಿ ಈ ಜಗಳದಲ್ಲಿ ಅವ್ರ ಸ್ವಂತ ಜಗಳನೇ ಅಲ್ಲ ಇದು. ಅವ್ರ ಸ್ವಂತ ಜಗಳ ಆಗಿದ್ರೆ ನಾವು ಮಾತಾಡ್ತಿದ್ದಿಲ್ಲ. ಸರ್ಕಾರಿ ಜಾಗೆಯಲ್ಲಿ ಗಲಾಟೆ ಆಗಿರೋದ್ರಿಂದ ಕೇಸ್ ಅಷ್ಟೊಂದು ಇದಾಗಿರೋ ಸರ್. ಈಗ ಖಾಸಗಿ ಸ್ಥಳದಲ್ಲಾಗಿದ್ರೆ ಈ ರೇಂಜ್ ಹೋಗ್ತಾ ಇರ್ಲಿಲ್ಲ. ಬಟ್ ಅವ್ರಿಗೆ ಆ ಪ್ರಕರಣ ಆಗಿರೋದು ಸರ್ಕಾರಿ ಸಾರ್ವಜನಿಕ ಸ್ಥಳದಲ್ಲಿ ಗಲಾಟೆ ಆಗಿದೆ ಸರ್. ಎಲ್ಲ ವಿಡಿಯೋಗಳಿದೆ ಅದು ಸರ್. ನೋಡಿ ಸರ್, ಈಗ ಸರ್ಕಾರಿ ಜಾಗದಲ್ಲಿ ಆಗಿದೆ ಅಂತ ಅನಾಹುತ ಆಗಿರುವಂತದ್ದು ಏನೂ ಇಲ್ಲ. ಅದನ್ನ ಸ್ವಲ್ಪ ನೋಡುವಾಗ ದೂಕಾದಪ್ಪಿ ಆಗಿದೆ. ನಾವು ನೋಡಿದ್ವಿ ವಿಡಿಯೋಗಳು. ಕಾಂಗ್ರೆಸ್ ನಲ್ಲಿ ಇವರು ಬೆಳೀತಾ ಇದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಟಾರ್ಗೆಟ್ ಮಾಡಿದಾರೆ ಅಂತೀರಿ ಸರ್. ಬೆಳೀತದಾರ ಅನ್ನಕ್ಕಿಂತ ಬೆಳೆಸೋನ್ ಭಗವಂತ ಇದಾನೆ. ಕಾಂಗ್ರೆಸ್ ಅಲ್ಲಿ ಅವ್ರು ಬೆಳೆದಿದ್ದಾರೆ, ಮುಂದೆ ಬೆಳೀತಾನೆ. ಯಾರು ಏನ್ ಮಾಡಿದ್ರು ಏನು ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಅವ್ರು ಏನೂ ಆಗಿಲ್ಲ. ಒಂದು ತಿಂಗಳ 15 ದಿವಸ ತೊಂದರೆ ಆಗ್ಬೋದು. ಮುಂದೆ ಏನೂ ಆಗಲ್ಲ. ಒಳ್ಳೇದಕ್ಕೆ ಇದು. ಏನಾದ್ರು ಅಯ್ಯೂಬ್ ಪೈಲ್ವಾನ್ ಒಳ್ಳೇದಕ್ಕೆ ಆಗಿರೋದು. ಅಯ್ಯೂಬ್ ಪೈಲ್ವಾನ್ ಲೀಡ್ರೆ, ಮುಂದೆನೂ ಲೀಡ್ರು, ಈಗೂ ಲೀಡ್ರೆ ಅಯ್ಯೂಬ್ ಪೈಲ್ವಾನ್. ಸುಭಾನ್ ಸಾಬ್ ಅಂತ ಸರ್. ನಾವೆಲ್ಲ ಒಂದಾಗಿ ಸೀಟ್ ತಗೊಂತಿದೀವಿ, ಎಲೆಕ್ಷನ್ಗೆ ನಾವು ಸಮಾಜದವ್ರು ನಿಂತ್ಕೊಂತಿದೀವಿ ಅಂತ ಇದು ಟಾರ್ಗೆಟ್ ಮಾಡ್ಬೇಕಂತ ಸ್ವಲ್ಪ ಜಗಳಕ್ಕೆ ಇಷ್ಟು ಉದ್ದ ಮಾಡಿರೋದು. ಮತ್ತೇನು ಪೊಲೀಸ್ ಅಂತ ನುಗ್ಗೋದಂತದ್ದು ಏನು ಇದ್ದಿಲ್ಲ ಸರ್. ಮನೆ ಹತ್ರ ದಾವಣಗೆರೆ ಪೊಲೀಸ್ ಎಲ್ಲ ಅಯ್ಯೂಬ್ ಪೈಲ್ವಾನ್ ಮನೆ ಹತ್ರ ಇತ್ತು. ಅಂತದೇನಿತ್ತು ಸರ್? ಟೆರರಿಸ್ಟಾ? ಎಲ್ಲಿಂದ ಬಂದಿದಾರ? ಏನಿಲ್ಲ. ಓದೋ ಹುಡುಗರು ಸರ್, ಅವರು ಸ್ಟೂಡೆಂಟ್ಗಳು, ಓದೋ ಹುಡುಗರು. ಅವ್ನ್ ಸಣ್ಣ ಡಾಕ್ಟರ್ ಓದ್ತಿದ್ದಾನೆ. ಹೇಳಿ ಸರ್. ಅವ್ನ್ ಸಣ್ಣ ಹುಡುಗ, ಅವ್ನ್ ಡಾಕ್ಟರಿಂಗ್ ಓದ್ತಿದ್ದಾನೆ. ಯಾರು ಜಗಳಕ್ಕೆ ಬಂದಿಲ್ಲ. ಇಲ್ಲಿ ಫ್ರೆಂಡ್ಶಿಪ್ ನಾಗೆ ಇಷ್ಟು ಉದ್ದ ಮಾಡಿ ಅವಂತರ ಮಾಡಿದಾರೆ. ಇದು ಎಲ್ಲ ನಮ್ಗೆ ಏನು ಕಾಣಂಗಿಲ್ಲ ಸರ್. ಇದೆಲ್ಲ ಎಲೆಕ್ಷನ್ ಟ್ರಿಕ್. ಮತ್ತೇನು ಸಮಾಜಕ್ಕೆ ಇದು ನಮ್ಗೆ ತೊಂದರೆ ಮಾಡಕ್ಕೆ, ನಮ್ಗೆ ಹೆದರ್ಸಕ್ಕೆ ಮಾಡ್ತಿದ್ದಾರೆ. ಎಲೆಕ್ಷನ್ ಟ್ರಿಕ್ ಅಂದ್ರೆ ಹೇಗೆ ಅಂತ ನಮ್ಗೆ ಹೆದರ್ಸ್ಬೇಕು. ನಾವು ಕೇಳಬಾರ್ದು ಸೀಟ್. ನಾವು ಮುಸ್ಲಿಮ್ಸ್ಗಳು ಕೇಳಬಾರ್ದು ಸೀಟ್. ನಮ್ಗೆ ಹೆದರ್ಸ್ಬೇಕು. ನಾವ್ ಹೆದರಿ ಯಾರು ಹಿಂದೆ ಇರ್ಬೇಕು ಅವ್ರ ಹಿಂದೆ ಇರ್ಬೇಕು. ಆ ನಮೂನಿ ಮಾಡ್ಬೇಕು. ನಮ್ಗೆ ಆ ನಮೂನಿ ನಮ್ಮ ಮೇಲೆ ಅತ್ಯಾಚಾರ ನಡೀತಿರೋದು ಅಲ್ಪಸಂಖ್ಯಾತ ಸಮುದಾಯದ ಟಿಕೆಟ್ ಕೇಳಕ್ಕೆ. ಹೌದು.
ಅಲ್ಲ ನಿಮ್ಮಲ್ಲೇ ಹೌದು ಸರ್, ನಿಮ್ಮಲ್ಲೇ ಮಾಡ್ತಾ ಇದ್ರ ಹೊರಗ್ ಮಾಡ್ತಾ ಇದ್ರ ಹೊರಗ್ ಮಾಡ್ತಿದ್ದಾರೆ. ನಮ್ಮನೆಯಲ್ಲ, ನಮ್ಮಲ್ಲಿ ನಾವು ಎಲ್ಲ ಮೀಟಿಂಗ್ ಮಾಡಿದ್ವಿ. ಎಲ್ಲಾ ಸಮಾಜದಲ್ಲಿ ಇದರಲ್ಲಿ ಶಾದಿ ಮಹಲ್ ಎಲ್ಲ ಮೀಟಿಂಗ್ ಮಾಡಿದ್ವಿ. ನಾವೆಲ್ಲ ಒಂದಾಗಿ ಕೆಲಸ ಮಾಡ್ಬೇಕು. ಮುಸ್ಲಿಂ ಸಮುದಾಯ ಹೌದು, ಎಲ್ಲ ಒಂದಾಗಿ ಮಾಡ್ಬೇಕಂತ ಒಂದ್ ತಿಂಗಳಿಂದಾನು ಮಾಡ್ತಿದ್ವಿ ನಾವು. ಹ್ಮ್. ಈಗ ನಾವೆಲ್ಲ ಮಾಡ್ತಿರೋದು ಎಲ್ಲ ಕುತಂತ್ರ ಇದು. ಹ್ಮ್. ಎಲ್ಲ ನಮ್ಮ ಮೇಲೆ ಈ ನಮೂನೆ ಅತ್ಯಾಚಾರ ಮಾಡ್ತಿದ್ದಾರೆ. ಆಯುಬ್ ಪೈಲ್ವಾನ್ ಅವರು ಟಿಕೆಟ್ ಆಕಾಂಕ್ಷಿ ಇರೋ ಹೌದು ಸರ್, ಹೌದೌದು. ಅಯ್ಯೂಬ್ ಪಲಾನು, ಸಾದಿಕ್ ಪಲಾನು ಅಣ್ಣ ತಮ್ಮ ಇಬ್ರು ಆಕಾಂಕ್ಷಿ ಇದ್ದಾರೆ. ಎಲ್ಲಾ ಕಡೆ ನಾವು ತಿರುಗಾಡ್ತಿದೀವಿ, ಎಲ್ಲಾ ಸೀಟಿಗೆ ಪ್ರಯತ್ನ ಮಾಡ್ತಿದೀವಿ. ಈ ನಮೂನೆ ನಮ್ಮ ಮೇಲೆ ಇದ್ ಮಾಡ್ತಿರೋದು ಅಷ್ಟೇ. ಅದಕ್ಕೋಸ್ಕರನೇ ಮಾಡ್ತಾರೆ. ಹೌದೌದು, 100% ಇದು ಇಲ್ಲ. ನಮ್ಮ ಹುಡುಗರು ಜಗಳ ಸರ್, ಇದು ಸಣ್ಣ ಹುಡುಗರದು. ಅಯ್ಯೂಬ್ ಪಲಾನ್ ಯಾರ ಮಕ್ಕಳ ಜೊತೆಗೂ ಹೋಗ್ಲಿಲ್ಲ. ಕಾಂಗ್ರೆಸ್ ಪಕ್ಷದವರೇ ಮಾಡ್ತಾ ಇದಾರೆ. ಅದು ಯಾಕೆ ಎಲ್ಲಾರು ಯಾರು ಅಂತ ಹೇಳ್ತಾ ಇಲ್ಲ, ಎಲ್ಲರೂ ನಮ್ಮ ಮೇಲೆ ದೋಷ ಅದು. ಹಾ, ದೋಷದ ಮೇಲೆ ಮಾಡ್ತಿದ್ದಾರೆ ಸರ್. ಈಗ ಏನಾಗಬೇಕಂತ ಗಡ್ಡೆ ಬಗ್ಗೆ ಏನಂತೀರಿ? ಏನಾಗಬೇಕಂತೀರಿ ಟೋಟಲ್? ಸರ್, ನಮ್ಗೆ ನ್ಯಾಯ ಬೇಕು. ಹಾ. ನಮ್ ಹುಡುಗರಿಗೆ ಬಿಡ್ಬೇಕು. ನಮ್ ಹುಡುಗರೇನ್ ಟೆರರಿಸ್ಟ್ ಅಲ್ಲ. ಆ ನಮೂನಿ ನಮ್ಗೆ ಪೊಲೀಸ್ನವ್ರು ನುಗ್ಗಿ ಇದ್ ಮಾಡಿ ಎಲ್ಲಾ ಸೋಷಿಯಲ್ ಮೀಡಿಯಾ ಒಳಗೆ ಅವ್ರದೇ ತೋರಿಸ್ತಿದ್ದಾರೆ. ಸಣ್ಣ ಜಗಳ ಸರ್ ಅದು. ನೀವು ಯಾವ ಸೋಷಿಯಲ್ ಮೀಡಿಯಾಗ ನೋಡಿದ್ರೆ, ಓಪನ್ ಮಾಡಿದ್ರೆ, ಫೇಸ್ಬುಕ್ ಓಪನ್ ಮಾಡಿದ್ರೆ ಅದೇ ಕಾಣ್ತೈತೆ. ಯಾಕೆ ಅಷ್ಟು ಇದ್ವು ಸರ್? ಅಲ್ಲೇ ಮಾಡಿಲ್ಲ ಸರ್, ಅಲ್ಲೇ ಮಾಡಿಲ್ಲ. ಇಲ್ಲಿ ಕೇಳ್ರಿ ಸರ್, ಕೆಂಚಪ್ಪ ಡ್ರಿಂಕ್ ಮಾಡಿದ್ರು, ಅವರು ಬೈದ್ರು. ಯಾರು ಕಾನ್ಸ್ಟೇಬಲ್ ಪೊಲೀಸ್ ಕೆಂಚಪ್ಪ ಕುಡ್ದಿದ್ರು, ಅವ್ರು ಬೈದ್ರು. ಆ ಬೈದಾಗಿ ಹಿಂಗ್ ದುಗ್ಗಿ ಆಗಿರೋದು. ಯಾರಿಗೂ ಹಲ್ಲೆ ಮಾಡಿಲ್ಲ, ಯಾರಿಗೂ ಮುಟ್ಟಿಲ್ಲ ಹರೀಶ್ ಕುಳಪಟ್ಟಿ ಹಿಡಿದಿದಾರಲ್ಲ ಸರ್ ಅವರು. ಸರ್. ಅವರು ಎಕ್ದಮ್ ಬಿಡಿಸ್ಕೊಳಕ್ಕೆ 3-4 ಜನ ಹಿಡ್ಕೊಂಡಿದ್ದಾರೆ ಸರ್. ಆ ನಮೂನಿ ಗಲ್ಪಟ್ಟಿ ಸರ್, ಅವ್ರು ಸಿವಿಲ್ ಡ್ರೆಸ್ ಆಗಿದ್ರು. ಅವ್ರ ಪೊಲೀಸ್ ಯಾರು ಪೊಲೀಸ್ನವ್ರಿಗೆ, ಅವ್ರು ಮೇಡಮ್ರಿಗೆ ಏನು ಮುಟ್ಟಿಲ್ಲ. ನೀವ್ ನೋಡಿರ್ಬೋದು, ಅವ್ರಿಗೆ ಏನು ಮುಟ್ಟಿಲ್ಲ. ಸಿವಿಲ್ ಡ್ರೆಸ್ ಆಗಿದ್ರು. ಅವ್ರು ಯಾರು ಪೊಲೀಸ್ನವ್ರು ಯಾರು ಅಂತ ಏನು ಗೊತ್ತಿಲ್ಲ. ಈ ನಮೂನಿ ಹಿಂಗ್ ಹಿಡ್ಕೊಂಡ್ಬಿಟ್ರು. ಅವ್ರು ಹಿಡಿದಿದ್ಮೇಲೆ ಅವ್ನು ಹಿಡಿದು ಇನ್ ಯಾರು ಅಂತ ತಿಳ್ಕೊಂಡಿದಾರ ಅವ್ರು.